ಅವತ್ತಿನ ಕಾಲದಲ್ಲಿ ಈ ರೇಣುಕಾ ರುದ್ರಾ ಪರಮೇಶ್ವರಿ ಅಂತ ಜನರಿಗೆ ಕೇಳಕ್ ಗೊತ್ತಿರ್ಲಿಲ್ಲ. ಅವಾಗ ಇದು ಕಾಡಿನಲ್ಲಿ ಅವ ರೋಡ್ ಗೀಡ್ ಏನ್ ಇರ್ಲಿಲ್ಲ ಇಲ್ಲಿಗೆ ಬರ್ಲಿಕ್ಕೆ. ಈ ಕಾಲದಲ್ಲಿ 4 ಮೈಲಿ ಯಾವುದೇ ಊರಿಂದ ಬಂದ್ರು ಇಲ್ಲಿ 4 ಮೈಲಿ ನಡ್ಕೊಂಡೇ ಬರ್ಬೇಕು. ಆ ರೀತಿಯಲ್ಲಿ ಇತ್ತು. ಇಲ್ಲಿ ಏನಾದ್ರು ಸ್ವಲ್ಪ ಮೈಲಿಗೆ ಮುಟ್ಬೇಕು ಆದ್ರೆ ಭಕ್ತಾದಿಗಳಿಗೆ ಜೇನುಗಳು ಹೊಡಿತಾ ಇದ್ವು. ಹಾಗಾಗಿ ಕಲ್ಲಿನ ದೇವಸ್ಥಾನ ಅಮ್ಮನವರು ಅನ್ನೋದು ಗೊತ್ತಿತ್ತು. ಜೇನು ಕಲ್ಲು ಅಮ್ಮ ಘಟ್ಟ, ಜೇನ್ಕಲ್ಲು ಅಮ್ಮನ ಘಟ್ಟ ಅಂತ ವಾಡಿಕೆ ಹೆಸರು. ಇದು ರೇಣುಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ರೇಣುಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಇದು ಉದ್ಭವ ಆಗಿರೋ ದೇವಸ್ಥಾನ. ಇದು ಪ್ರಕೃತಿ ದತ್ತವಾಗಿ ನಿರ್ಮಾಣವಾಗಿರೋದು ಗುಹಾಂತರ ದೇವಾಲಯ. ಇದರ ಮೂಲ ಸ್ಥಾನ ಎದುರುಗಡೆ ಕಾಣಿಸುತ್ತೆ ನೋಡಿ, ಅಲ್ಲಿ ಬೆಟ್ಟ. ಆ ಬೆಟ್ಟದಲ್ಲಿ ದೇವಸ್ಥಾನ ಇದೆ. ಆ ಬೆಟ್ಟದಲ್ಲಿ ಇದೇ ರೀತಿ ಪೂಜೆ, ಜಾತ್ರೆ, ನವರಾತ್ರಿ, ನಿತ್ಯ ಪೂಜೆ ಎಲ್ಲ ನಡೀತಾ ಇತ್ತಂತ. ಹಾಗೆ ನಡೀತಾ ಇರ್ಬೇಕಾದ್ರೆ ಧಾರ್ಮಿಕ ನಿಯಮಗಳು ಉಲ್ಲಂಘನೆ ಆದ್ರೆ ದೇವ್ರ ಜಾಗ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಗೊತ್ತಿಲ್ಲದೆ ಜಾತ್ರೆ ಕಾಲದಲ್ಲಿ ಭಕ್ತರು ಹೋಗಿ ಬರ್ಬೇಕಾದ್ರೆ ಅವರಿಗೆ ಹೋಗಿರ್ತಕ್ಕಂಥ ಭಕ್ತರಿಗೆ ಮಧ್ಯ ದಾರಿಯಲ್ಲಿ ತೊಂದರೆ ಆಗತ್ತೆ. ಆ ತೊಂದರೆ ಆದಾಗ ಆ ಜಾಗ ಮಲಿನೂ ಆಗತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅಮ್ಮನವ್ರು ಅಲ್ಲಿಂದ ಆ ದಿವಸವೇ ಅಲ್ಲಿಂದ ಹೊರಟ್ಬಿಟ್ಟು ಮಧ್ಯದಲ್ಲಿ ಇವೆರಡರ ಮಧ್ಯದಲ್ಲಿ ಒಂದು ಕೊಳ ಬರ್ತದೆ. ಆ ಕೊಳದಲ್ಲಿ ಅಮ್ಮನವ್ರು ಸ್ನಾನ ಮಾಡಿಬಿಟ್ಟು ಆನಂತರದಲ್ಲಿ ಜಾಗ ಹುಡುಕ್ತಾ ಬಂದಾಗ ಇಲ್ಲಿ ಮಗ ಪರಶುರಾಮ ಕೂತು ತಪಸ್ ಮಾಡಿದ ಗುಹೆನೂ ಇದೆ. ಅದನ್ನು ಫೋಟೋ ತೆಕ್ಕಬೇಕು. ಎಲ್ಲಿದೆ? ಇಲ್ಲಿ ಪಕ್ಕದಲ್ಲೇ ಇದೆ. ಆ ನಂತರ ಅವ್ರ ಅಪ್ಪ ಜಮದಗ್ನಿ ಅವರು ಕೂತು ತಪಸ್ ಮಾಡಿದ ಗುಹೆನೂ ಇದೆ. ಅದನ್ನು ತೆಕ್ಕಬೇಕು ಫೋಟೋನ. ಆ ನಂತರದಲ್ಲಿ ಅಮ್ಮನವ್ರ ವಾಹನ ಹುಲಿ ಗುಹೆನು ಮೇಲ್ಗಡೆ ಇದೆ. ಈ ಬಂಡೆ ಮೇಲ್ಗಡೆ ಮತ್ತೊಂದು ಮನೆ ಇದ್ದಂಗೆ ಇದೆ. ಹುಲಿ ಯಾವ ಟೈಮಿಗೆ ಬೇಕಾದ್ರೂ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಏನಿಲ್ಲ, ಯಾವ ಕಾಲದಲ್ಲಿ ಬೇಕಾದ್ರೂ ಹೋಗಿ ಅಲ್ಲಿ ಮಲಗಿ ಎದ್ದು ಬರ್ಬೋದು. ಆ ರೀತಿ ಇರ್ತಕ್ಕಂಥದ್ದು. ಆ ನಂತರದಲ್ಲಿ ಅಮ್ಮನವ್ರು ಇಲ್ಲಿ ಬಂತು ಅನ್ನೋದಕ್ಕೆ ನಾನು ಹೇಳಿದ್ರೆ ನೀವು ಪ್ರೂಫ್ ಬೇಕಾಗುತ್ತೆ. ಹಾಗೆ ಅಮ್ಮನವ್ರು ಬಂದಿದ್ದಕ್ಕೆ ಒಂದು 150 ಅಡಿ ಬಂಡೆ ಸೀಳಾಗಿರೋ ಗೊತ್ತಿದೆ ಮೇಲ್ಗಡೆ. ಈ ಮನುಷ್ಯ ಕಾರ್ನಲ್ಲಿ ಹೋದ್ರೆ ಹೇಗೆ ವೆಹಿಕಲ್ ಟರ್ನ್ ಮಾಡ್ತಾನೋ ಅದೇ ರೀತಿಯಲ್ಲಿ ಅಮ್ಮನವ್ರು ಬಂದಿದ್ದಕ್ಕೆ ಟರ್ನ್ ಆಗಿರ್ತಕ್ಕಂಥ ಗುರ್ತಿದೆ. 150 ಅಡಿ ಬಂಡೆ ಸೀಳಾಗಿರೋ ಗುರ್ತಿದೆ. ಆ ನಂತರದಲ್ಲಿ ಈ ಬಂಡೆಯನ್ನ ಸೀಳಿಬಿಟ್ಟು ಇಲ್ಲಿ ಬಂದು ಉದ್ಭವ ಆಗಿರ್ತಕ್ಕಂಥದ್ದು ಅದು ಗುರ್ತು ಇದೆ. ಅದನ್ನು ನೋಡ್ಬೇಕು. ಆ ನಂತರದಲ್ಲಿ ಇಲ್ಲಿ ಈ ದೇವಸ್ಥಾನಕ್ಕೆ ಯಾವ ಜಮೀನು ಉತ್ತಾರೆ ಏನೂ ಇಲ್ಲ. ಇದಕ್ಕೆ ಆಸ್ತಿ ಏನಪ್ಪಾ ಕೇಳಿದ್ರೆ ನಾಸ್ತಿ, ಭಕ್ತರೇ ಆಸ್ತಿ. ಭಕ್ತರು ಇಷ್ಟಾರ್ಥ ಸ್ಥಿತಿ ಆದಾಗ ಅವರು ಏನ್ ಸೇವೆ ಕೊಡ್ತಾರೋ ಅದರಿಂದ ಈ ದೇವಸ್ಥಾನ ನಿಲ್ತಕ್ಕಂಥದ್ದು. ಆ ನಂತರದಲ್ಲಿ ವರ್ಷಕ್ಕೆ ಒಂದ್ಸರಿ ಜಾತ್ರೆ ಅಂತ ನಡೆಸ್ತೀವಿ. ಭಾದ್ರಪದ ಶುದ್ಧ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ 15 ದಿವಸಗಳ ಕಾಲ ಜಾತ್ರೆ ಅಂತ ನಡೀತದೆ. ಅವಾಗ ತ್ರಿಕಾಲ ಪೂಜೆ ಇರ್ತದೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಆ ನಂತರದಲ್ಲಿ ವರ್ಷಕ್ಕೆ ಒಂದ್ಸರಿ ಇವ್ರದ್ದೇ ಭಕ್ತರು ಮಾಡಿಕೊಟ್ಟಿರ್ತಕ್ಕಂಥದ್ದು ಆಭರಣಗಳೆಲ್ಲ ಇದಾವೆ. ಅವನ್ನೆಲ್ಲ ಹಾಕಿ ಅವಾಗ ಈಗೇನಿದ್ರು ನೀವು ಉದ್ಭವ ಮೂರ್ತಿಯನ್ನು ನೋಡ್ತಾ ಇದ್ರಿ. ಅವಾಗ ಇಲ್ಲಿ ಕಂಪ್ಲೀಟ್ ಆಗಿ ರೇಣುಕಾಮ್ನವರು, ದುರ್ಗಾಮ್ನವರು ಈ ಎಲ್ಲಾ ಮೂರ್ತಿಗಳನ್ನ ಇಟ್ಬಿಟ್ಟು ಅದಕ್ಕೆ ರೇಷ್ಮೆ ಸೀರೆ, ಬಟ್ಟೆ ಎಲ್ಲ ಉಳಿಸಿ ಬಂಗಾರ, ಬೆಳ್ಳಿ ಎಲ್ಲ ಹಾಕಿ ಆವಾಹನೆ ಮಾಡಿ ಅದಕ್ಕೆ 15 ದಿವಸಗಳ ಕಾಲ ಪೂಜೆ ನಡೆಸಿದೆ. ಆ ನಂತರದಲ್ಲಿ ಅಮಾವಾಸ್ಯೆ ನಂತರ ಕಂಕಣ ವಿಸರ್ಜನೆ ಆಗಿ ಆ ನಂತರದಲ್ಲಿ ಪುನಃ ನವರಾತ್ರಿ ಕಟ್ಟಲೆ ಅಂತ 9 ದಿವಸ ನಡೀತದೆ. ಇಲ್ಲಿ ಆ ಟೈಮ್ ನಲ್ಲಿ ಎಷ್ಟೇ ಜನ ಬಂದ್ರು ಅನ್ನದಾನ ನಡೀತದೆ ಈ ಸ್ಥಳದಲ್ಲಿ. ಈ ಕಾಲ ಉತ್ಪತ್ತಿ ಏನಪ್ಪಾ ಅಂದ್ರೆ ಈ ಕಾಣಿಕೆ ಡಬ್ಬೆ ಉತ್ಪತ್ತಿ. ಭಕ್ತರು ಮತ್ತು ಏನ್ ಕಾಣಿಕೆ ಕೊಡ್ತಾರೋ ಅದರಿಂದ ಇದು ನಡೀತಕ್ಕಂಥದ್ದು. ಆ ನಂತರದಲ್ಲಿ 9 ದಿವಸ ನವರಾತ್ರಿ ಕಟ್ಲೆ ನಡೀತದೆ. ಆ ನಂತರ ಪ್ರತಿ ದಿವಸನೂ ಸಹ ಪೂಜೆ ಇದೆ. ಪ್ರತಿ ದಿವಸ 10 ಗಂಟೆಗೆ ಪ್ರಾರಂಭ ಆಗುತ್ತೆ, 12 ಕ್ಲೋಸ್ ಆಗುತ್ತೆ. ಆ ನಂತರ ಆ ಟೈಮ್ ನಲ್ಲಿ ಎಷ್ಟೇ ಜನ ಬಂದ್ರು ಅನ್ನದಾನ ನಡೀತದೆ. ಜಾತ್ರೆ ಟೈಮ್ ನಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾರೆ. ಇದಕ್ಕೆ ವಾಡಿಕೆ ಹೆಸರು ಏನಪ್ಪಾ ಅಂದ್ರೆ ಅವತ್ತಿನ ಕಾಲದಲ್ಲಿ ಈ ರೇಣುಕಾ ರುದ್ರಾ ಪರಮೇಶ್ವರಿ ಅಂತ ಜನರಿಗೆ ಕೇಳಕ್ ಗೊತ್ತಿರ್ಲಿಲ್ಲ. ಅವಾಗ ಇದು ಕಾಡಿನಲ್ಲಿ ಅವ ರೋಡ್ ಗೀಡ್ ಏನ್ ಇರ್ಲಿಲ್ಲ ಇಲ್ಲಿಗೆ ಬರ್ಲಿಕ್ಕೆ. ಈ ಕಾಲದಲ್ಲಿ 4 ಮೈಲಿ ಯಾವುದೇ ಊರಿಂದ ಬಂದ್ರು ಇಲ್ಲಿ 4 ಮೈಲಿ ನಡ್ಕೊಂಡೇ ಬರ್ಬೇಕು. ಆ ರೀತಿಯಲ್ಲಿ ಇತ್ತು. ಇಲ್ಲಿ ಏನಾದ್ರು ಸ್ವಲ್ಪ ಮೈಲಿಗೆ ಮುಟ್ಬೇಕು ಆದ್ರೆ ಭಕ್ತಾದಿಗಳಿಗೆ ಜೇನುಗಳು ಹೊಡಿತಾ ಇದ್ವು. ಹಾಗಾಗಿ ಕಲ್ಲಿನ ದೇವಸ್ಥಾನ ಅಮ್ಮನವರು ಅನ್ನೋದು ಗೊತ್ತಿತ್ತು. ಜೇನು ಕಲ್ಲು ಅಮ್ಮ ಘಟ್ಟ, ಜೇನ್ಕಲ್ಲು ಅಮ್ಮನ ಘಟ್ಟ ಅಂತ ವಾಡಿಕೆ ಹೆಸರು.
ಇದು ರೇಣುಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಈ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಪ್ರತಿ ದಿವಸ ಕಲ್ಪೋತ್ಸವ ಪೂಜೆ ನಡೀತದೆ, ನವರಾತ್ರಿ ನಡೀತದೆ, ಈಗಲೂ ನಡೀತದೆ. ಈಗ ಪ್ರಾರಂಭಕ್ಕೆ ಶುರುವಾಗ್ತಾ ಇದೆ.